ಬಹಳಷ್ಟು ನೋಡಿದ್ದೀನಿ. ಆದರೆ ಎಲ್ಲೂ ಕೂಡ ಈ ಕ್ಷೇತ್ರದಲ್ಲಿ ಆಗ್ತಾ ಇರುವಂತಹ ಅನ್ಯಾಯಗಳು ಮತ್ತೆ ಹೆಣ್ಣು ಮಕ್ಕಳ ಮೇಲೆ ಆಗ್ತಾ ಇರುವಂತ ಅತ್ಯಾಚಾರಗಳಿರ್ಬೋದು, ಅನಾಚಾರಗಳಿರ್ಬೋದು, ನಾನು ಎಲ್ಲೂ ಕೂಡ ಕೇಳಿರ್ಲಿಲ್ಲ. ಇವತ್ತು ನೀವು ಯೋಚನೆ ಮಾಡಿ, ನಿಮ್ಮೆಲ್ರಿಗೂ ಗೊತ್ತಿದೆ, ನೀವೆಲ್ಲರೂ ಕೇಳಿರ್ತಿರೋ ಇಲ್ವೋ ಗೊತ್ತಿಲ್ಲ, ಒಂದು ಆಡಿಯೋ ಎಲ್ಲರೂ ಕೂಡ ಬಿಡುಗಡೆ ಆಗಿತ್ತು. ಶಾಸಕರು ಒಬ್ಬ ಕಾಂಟ್ರಾಕ್ಟರ್ಗೆ ಬೈತಾ ಇರುವಂಥದ್ದು. ದೇವಿ ಇದ್ದಾರೆ, ನಾನು ಯಾಕೆ ಹೆಣ್ಮಕ್ಳ ವಿಚಾರ ಮಾತಾಡ್ತಿದ್ದೀನಿ ಅಂದ್ರೆ ನಾನೊಬ್ಬಳು ಹೆಣ್ಮಗಳಿದ್ದೀನಿ. ಇವತ್ತು ಶಕ್ತಿ ದೇವತೆಗಳೆಲ್ಲರೂ ಕೂಡ ಇವತ್ತು ಇಲ್ಲಿ ಮುಂದೆ ಇದ್ದಾರೆ. ನೀನ್ ಯಾವುದೋ ಒಬ್ಬ ಕಾಂಟ್ರಾಕ್ಟರ್ ಹತ್ರ ಲಂಚ ಕೇಳೋದಕ್ಕೆ ನಿನ್ನ ಹೆಂಡತಿನ ಮನೆ ಕಳಿಸು, ತಾಯಿನ ಕಳಿಸು ಅಂತ ಹೇಳ್ತಾರೆ ಒಬ್ರು ಶಾಸಕರು ಅಂತಂದ್ರೆ ಅವರು ಯಾವ ಮಟ್ಟದಲ್ಲಿ ಹೆಣ್ಣು ಮಕ್ಕಳನ್ನ ಇಟ್ಟಿದ್ದಾರೆ ಅಂತ ನೀವೆಲ್ಲರೂ ದಯಮಾಡಿ ಒಂದು ಕ್ಷಣ ಯೋಚನೆ ಮಾಡಿ. ರಾಜಕೀಯ ಹೊರತಾಗಿರ್ಲಿ, ಒಬ್ಬ ಮನುಷ್ಯ ಇನ್ನೊಂದು ಹೆಣ್ಣನ್ನ ಇನ್ನೊಂದು ಹೆಂಡತಿನ ನನ್ನ ಮನೆ ಕಳಿಸು, ತಾಯಿನ ಮನೆ ಕಳಿಸು ಅಂತ ಹೇಳ್ತಾರೆ ಅಂತಂದ್ರೆ ದಯಮಾಡಿ ನೀವೆಲ್ಲರೂ ಇಲ್ಲಿ ಮಹಿಳೆಯರಿದ್ದೀರಿ, ನಮ್ಮ ಪುರುಷರಿದ್ದಾರೆ, ನಿಮ್ಮ ಮನೆಯ ಹೆಣ್ಣು ಮಕ್ಕಳ ಬಗ್ಗೆ ಯೋಚನೆ ಮಾಡಿ. ಎಷ್ಟು ಕೀಳು ಮಟ್ಟದ ಯೋಚನೆಯನ್ನ ಒಬ್ಬ ಶಾಸಕ ಹೊಂದಿರಲಿಕ್ಕೆ ಸಾಧ್ಯ ಇದೆಯೇ ಅಂತ ನೀವು ಯೋಚನೆ ಮಾಡಿ. ಅಂತಹ ಶಾಸಕ ಇವತ್ತು ರಾಜರಾಜೇಶ್ವರಿ ನಗರ ವಿಧಾನಸಭಾ ಕ್ಷೇತ್ರದಲ್ಲಿದ್ದಾರೆ. ಇದು ದುರಾದೃಷ್ಟ ಅಂತ ಹೇಳ್ಬೇಕಾ, ನಮ್ಮೆಲ್ಲರೂ ದುರಾದೃಷ್ಟ ಅಂತ ಹೇಳ್ಬೇಕಾ, ಆ ದೇವರು ಯಾವ ಒಂದು ಉದ್ದೇಶದಿಂದ ಈ ರೀತಿಯಾಗಿ ಮಾಡಿದಾನೆ ಅಂತ ನನ್ಗಂತೂ ಗೊತ್ತಿಲ್ಲ. ರಾಜಕಾರಣ ಹೊರತಾಗಿ ಒಬ್ಬ ಸಾಮಾನ್ಯ ಹೆಣ್ಮಗಳಾಗೂ ಕೂಡ ಆ ಆಡಿಯೋದಲ್ಲಿ ಇರುವಂತ ಮಾತುಗಳನ್ನ, ಒಬ್ಬ ಒಕ್ಕಲಿಗ ಕಾಂಟ್ರಾಕ್ಟರ್ನ ಹೆಣ್ಮಕ್ಳನ್ನ ನಿಮ್ ಹೆಂಡತಿನ ಮನೆ ಕಳಿಸು, ತಾಯಿನ ಮನೆ ಕಳಿಸು, ಮಗಳನ ಮನೆ ಕಳಿಸು ಅಂತ ಹೇಳ್ತಾರೆ, ಪರಿಶಿಷ್ಟ ಜಾತಿಯವರನ್ನ ನಿಂದಿಸ್ತಾರೆ ಅಂತಂದ್ರೆ ಯಾರ ಬಗ್ಗೆನೂ ಕೂಡ ಮರ್ಯಾದೆ ಇಲ್ಲ. ಯಾವತ್ತೇ ಆಗ್ಲಿ ನಾನ್ ಕಲ್ತಿರೋಂಥದ್ದು ಸೋಲು ತಾಳ್ಮೆಯನ್ನ ಕಲಿಸಿದ್ರೆ ಗೆಲುವು ಅಹಂಕಾರವನ್ನ ಕಲಿಸುತ್ತಂತೆ. ನೀವು ಕೊಟ್ಟಿರೋ ಭಿಕ್ಷೆ ಆ ಗೆಲುವು, ನಿಮ್ಮ ಭಿಕ್ಷೆ ಆ ಗೆಲುವು ಇವತ್ತು ಅಷ್ಟರ ಮಟ್ಟಿಗೆ ಒಂದು ಮನೆಯ ಹೆಣ್ಣು ಮಗಳನ್ನ ಕೀಳು ಮಟ್ಟದಲ್ಲಿ ಕಾಣುವಂತ ಅತ್ಯಾಚಾರ ಕೇಸ್ನಲ್ಲಿ ಜೈಲು ಹೋಗಿರುವಂತ ಒಂದು ಅಹಂಕಾರವನ್ನ ಬೆಳೆಸಿದೆ ಅಂತಂದ್ರೆ ನೀವು ದಯಮಾಡಿ ಯೋಚನೆ ಮಾಡಿ. ಇವತ್ತು ನೀವು ಒಳ್ಳೆ ತೀರ್ಮಾನವನ್ನ ತೆಗೆದುಕೊಳ್ಬೇಕಾಗಿದೆ. ಯಾಕಂದ್ರೆ ನಿಮ್ಮ ತೀರ್ಮಾನನೇ ಅಂತಿಮ ತೀರ್ಮಾನ. ಇದು ಯಾರು ಏನು ಮಾಡೋದಕ್ಕಾಗೋದಿಲ್ಲ. ಇದು ಪ್ರಜಾಪ್ರಭುತ್ವ, ಈ ದೇಶದಲ್ಲಿ ಇರುವಂತದ್ದು ಪ್ರಜಾಪ್ರಭುತ್ವ ವ್ಯವಸ್ಥೆ. ಈ ವ್ಯವಸ್ಥೆಯಲ್ಲಿ ಜನರ ತೀರ್ಪೇ ಅಂತಿಮ ತೀರ್ಪು. ಇವತ್ತು ಯಾವುದೇ ಇಡೀ ಕ್ಷೇತ್ರದಲ್ಲಿ ಯಾವ್ದಾದ್ರು ಕೆಲಸಕ್ಕೆ ಹೋಗಿ ಶಾಸಕರನ್ನ ಕೇಳಕ್ಕೆ ಅಂತ ಹೋಗಿ ಶಾಸಕರು ಇದ್ರೆ ತಾನೇ ಕೇಳೋದು, ಇಲ್ಲ ತಲೆ ಮರೆಸ್ಕೊಂಡಿರ್ತಾರೆ, ಇಲ್ಲ ಜೈಲಲ್ಲಿ ಇರ್ತಾರೆ. ಇದೆರಡೇ ಆಗ್ತಾ ಇರೋವಂಥದ್ದು. ಸೊ ಈ ಕೆಲಸವನ್ನ ನೀವು ದಯಮಾಡಿ ನಿಮ್ಮ ಆಲೋಚನೆಗೆ, ವಿವೇಚನೆಗೆ ಬಿಟ್ಟಿದ್ದೀವಿ. ದಯಮಾಡಿ ಆಲೋಚನೆ ಮಾಡಿ ನಿಮ್ಮ ನಿರ್ಧಾರವನ್ನ ತೆಗೆದುಕೊಳ್ಳಿ ಅಂತ ಹೇಳ್ತಾ ನಾನು ಬಹಳ ತಾಳ್ಮೆಯಿಂದ ಇರ್ತೀನಿ.